ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು HF ಕ್ರಾಸ್ ಗರುಡ ಮುಖ ಪಡ್ಡೆ ಮಾರಾಟಕ್ಕೋಸ್ಕರ ಐತೆ. ಬನ್ನಿ ಈಗ ಈ ವಿಡಿಯೋ ಮುಖಾಂತರ ನಿಮಗೆ ಆ ಪಡ್ಡೆ ಎಷ್ಟು ಹೈಟ್ ಐತೆ, ಎಷ್ಟು ಲೆಂತ್ ಐತೆ, ಎಲ್ಲಾ ಮಾಹಿತಿನೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಒಳ್ಳೆ HF ಕ್ರಾಸ್ ಗರುಡ ಮುಖ ಪಡ್ಡೆ ಇದು ಫಸ್ಟ್ನೇ ಲ್ಯಾಕ್ಟೇಷನ್ ಪಡ್ಡೆ. ಒಳ್ಳೆ ಹೈಟು ಲೆಂತು ಹೊಂದಿರೋ ಪಡ್ಡೆ. ಮತ್ತೆ ಆದಷ್ಟು ಹಳ್ಳಿ ಕಡೆ ಹಸು ಎಲ್ಲಾ ತರದ ಮೇವನ್ನು ಕೂಡ ತಿನ್ನತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ತರ ಕೆರ್ದಿ ತಿಂತೈತೆ, ನೀವೇ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇರ್ತೀನಿ. ಮತ್ತೆ ಈ ಪಡ್ಡೆ ಬಂದು ಒಳ್ಳೆ ಹೈಟು ಲೆಂತ್ನು ಕೂಡ ಹೊಂದೈತೆ. ಕರುವಾದ್ರೆ ಇದೇ ಫಸ್ಟ್ನೇ ಲ್ಯಾಕ್ಟೇಷನ್. ಇದು HF ಕ್ರಾಸು ಗರುಡ ಮುಖ ಒಳ್ಳೆ ಲಕ್ಷಣನೂ ಕೂಡ ಹೊಂದೈತೆ. ಅದ್ರದ್ದು ಫೇಸ್ದು ಲುಕ್ ನೋಡಿ, ಕಣ್ಣು ಯಾವ ತರ ವೈಟ್ಗೆ ಜರ್ಮನ್ ಬ್ರೀಡ್ ಕಣ್ಣನ್ನು ಹೊಂದೈತೆ. ಒಳ್ಳೆ ಬ್ರೀಡಲ್ಲೂ ಕೂಡ ಐತೆ. ಮತ್ತು ತಲೆ ಮೇಲೆ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನು ಕೂಡ ಹೊಂದೈತೆ. ತುಂಬ ಚೆನ್ನಾಗೈತೆ. ಒಳ್ಳೆ ಮುನ್ಗಡೆಯಿಂದ ನೋಡಿದ್ರೆ ಆ ಲಕ್ಷಣಕ್ಕೇ ಫಿದಾ ಆಗಿಬಿಡ್ತೀರ. ಅಷ್ಟೊಂದು ಕ್ಯೂಟಾಗಿ ಅಷ್ಟೊಂದು ಒಳ್ಳೆ ಲಕ್ಷಣ ಐತೆ. ತೊಟ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. 4 ತೊಟ್ಟನು ಕೂಡ ಒಂದೇ ಸಮ ಇವೆ. 4 ತೊಟ್ಟ ಮೇಲೂ ಕೂಡ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನು ಕೂಡ ಹೊಂದೈತೆ. ಹಾಲಿನ ನರನೂ ಕೂಡ ಈಗ ಒಂದು ಸ್ವಲ್ಪ ಎದ್ದಿ ಕಾಣಿಸ್ತೈತೆ. ಅಂದರೆ ಇದು ಕರು ಆಗಿದ್ರೆ ಫಸ್ಟ್ನೇ ಸೋಲಿನ ಕರು ಅಲ್ವಾ, ಅದರಿಂದ ಒಂದು ಸ್ವಲ್ಪ ಈಗ ಹಾಲಿನ ನರಗಳು ಕಾಣಿಸ್ಕೋತಾರದು. ಈಗ ಕರು ಹಾಕೋಕ್ಕೆ ಇನ್ನೂ ರೈತರು ಹೇಳ್ತಾ ಇದ್ದಾರೆ ನನಗೆ 20 ದಿನನೇ ಸಮಯ ಇರೋದು ಅಂತ ನನಗೆ ರೈತರು ಹೇಳ್ತಾ ಇದ್ದಾರೆ. ಬಟ್ ನನ್ನ ಅನುಭವದ ಪ್ರಕಾರ ಇನ್ನೂ ಕರು ಹಾಕೋಕ್ಕೆ ಒಂದು ತಿಂಗಳು ಇರ್ಬೋದು ಅಂತ ನಾನು ತಿಳ್ಕೊತೀನಿ. ಬಟ್ ಒಳ್ಳೆ ಹೈಟು ಹೊಂದೈತೆ. ಅಂದರೆ 4 ಅಡಿಯಷ್ಟು ಹೈಟ್ನ ಹೊಂದೈತೆ. ಲೆಂತು ನನ್ನ ಪ್ರಕಾರ 6.5 ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ. ಮತ್ತು ಒಳ್ಳೆ ಪಂಜಾಬ್ ಫಿಟ್ಟಿಂಗ್ ಕೆಚ್ಚಲನ್ನ ಬರುತ್ತೆ. ಒಳ್ಳೆ ಬಟ್ಲು ಕೆಚ್ಚಲು, ಒಳೆ ಕೆಚ್ಚಲು. ಇದು ತುಂಬಾ ಚೆನ್ನಾಗೈತೆ. 4 ತೊಟ್ಟನು ಕೂಡ ಒಂದೇ ಸಮ ಐತೆ. ಒಳ್ಳೆ ಬಾಟಮ್ನು ಕೂಡ ಲೂಸ್ ಆಗೈತೆ. ಇನ್ನು ಟೈಟ್ ಫಿಟ್ಟಿಂಗ್ ಆದರೆ ಒಳ್ಳೆ ಬಟ್ಲ್ ಕೆಚ್ಚಲು, ಒಳ್ಳೆ ಪಂಜಾಬ್ ಫಿಟ್ಟಿಂಗ್ ಕೆಚ್ಚಲು ಥರ ಶೇಪ್ ಬರುತ್ತೆ. ತುಂಬ ಚೆನ್ನಾಗೈತೆ. ನನ್ನ ಪ್ರಕಾರ ಪಡ್ಡೆದಲ್ಲೇ ಮ್ಯಾಕ್ಸಿಮಮ್ ಹಸು ಲೆಂತು ಹೈಟು ಹೊಂದಿರೋದು ಮತ್ತು ಬ್ರೀಡಲ್ಲಿ ಲೆಕ್ಕಾಚಾರ ಮಾಡಿಕೊಂಡ್ರೆ ನನ್ನ ಅಂದಾಜಿಂದ ಸ್ಟಾರ್ಟಿಂಗ್ಗೆ ಒಂದು 6 ಲೀಟ್ರ್ ಮೇಲ್ಗಡೆ ಹಾಲು ಕರಿಬೋದು. 6 ತಪ್ಪು 7 ಲೀಟ್ರಷ್ಟು ಹಾಲನ್ನ ಕರಿಬೋದು. ಬ್ರೀಡಲ್ಲೂ ಕೂಡ ತುಂಬ ಚೆನ್ನಾಗೈತೆ. ಹೈಟಲ್ಲೂ ಕೂಡ ತುಂಬ ಚೆನ್ನಾಗೈತೆ. ಲೆಂತಲ್ಲೂ ಕೂಡ ತುಂಬ ಚೆನ್ನಾಗೈತೆ. ಮತ್ತು ಒಳ ಕೆಚ್ಚಲು ಬಟ್ಲು ಕೆಚ್ಚಲು ಇರೋದ್ರಿಂದ ಹಾಲಂತೂ ಪಕ್ಕ ಬಿಳ್ಳೇ ಬಿಡುತ್ತೆ. ಅದೇ ಥರ ನಾವು ಒಳ್ಳೆ ಫುಡ್ಡನ್ನು ಕೊಡಬೇಕು. ಒಳ್ಳೆ ಫೀಡನ್ನು ಕೂಡ ನಾವು ಕೊಡಬೇಕು. ಮೇಯೋದ್ರಲ್ಲೆಲ್ಲ ತುಂಬ ಚೆನ್ನಾಗೈತೆ. ಒಳ್ಳೆ ಫ್ಯಾಟ್ನು ಕೂಡ ಬರುತ್ತೆ. HF ಕ್ರಾಸ್ ಇರೋದ್ರಿಂದ ಬೆಲೆ ಬಂದುಬಿಟ್ಟು 55,000 ರೂಪಾಯಿ ಹೇಳ್ತಾ ಇದ್ರೆ, ಹೆಚ್ಚು ಕಮ್ಮಿ ಆಗತ್ತಂತೆ. ಮತ್ತು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ. ಈ ಹಸುನ ಏನಕ್ಕಪ್ಪ ಮಾರಾಟ ಮಾಡ್ತಾ ಇದ್ದೀನಿ ಅಂದರೆ, ರೈತರು ಒಂದು ಸ್ವಲ್ಪ ಕಷ್ಟದಲ್ಲಿದ್ದರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಐತೆ. ಅದಕ್ಕೋಸ್ಕರ ಈ ಪಡ್ಡೆನ ಮಾರಕ್ಕೆ ಕೊಡಪ್ಪ, ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಪ್ಪ ಅಂತ ಅಂದಿದ್ರು. ಅದಕ್ಕೋಸ್ಕರ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂದರೆ ಬನ್ನಿ, ಗಬ್ಬನು ಕೂಡ ಮುನ್ಗಡೆನೇ ಚೆಕ್ ಮಾಡಿ, 4 ತೊಟ್ಟನು ಕೂಡ ಚೆಕ್ ಮಾಡಿ. ಆದರೆ ರೈತರೇ ನಿಮಗೆ ಒಂದು ಗ್ಯಾರಂಟಿನೂ ಕೂಡ ಕೊಡ್ತಾರೆ. ತೊಟ್ಗಳದ್ದು ಬೇಕಾದರೆ ಎಲ್ಲನೂ ಕೂಡ ನೀವು ಚೆಕ್ ಮಾಡಿ ಬೇಕಾದರೆ ತಗೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಈ ಹಸುನು ಕೂಡ ಮಾರಾಟಕ್ಕೋಸ್ಕರ ಐತೆ. ಈ ಹಸುನು ಕೂಡ ಒಳ್ಳೆ ಬ್ರೀಡ್ ಹಸು, ಒಳ್ಳೆ ಹೈಟು ಲೆಂತು ಹೊಂದಿರೋ ಹಸು. ಒಳ್ಳೆ ಹಾಲನ್ನು ಕೂಡ ಕೊಡುತ್ತೆ. ಓದನೇ ಹಸುಲಲ್ಲೇ ಒಂದು ಟೈಮ್ಗೆ 10 ಲೀಟ್ರನ್ನು ಕೂಡ ಹಾಲು ಕೊಟ್ಟೈತೆ. ಮತ್ತು ಇದು ಕರು ಹಾಕಿನೂ ಕೂಡ ಜಸ್ಟ್ 3 ತಿಂಗಳು. ಕರು ಹಾಕಿದ್ದ ನಂತರನೂ ಕೂಡ ಒಂದು ಟೈಮ್ಗೆ 10 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಕರು ಹಾಕಿರೋದು 3ನೇ ಸೋಲಿನ ಹಸು. ಗಬ್ಬ ಆದರೆ 4ನೇ ಸೋಲಿನ ಗಬ್ಬ ಆಗಬೇಕು. ಹಸು ಮಾತ್ರ ಒಳ್ಳೆ ಹಸು. ಬಟ್ ಅವರು ಸರಿಯಾಗಿ ಹಸು ಸಾಕಾಣಿಕೆನ ಮಾಡಲಿಲ್ಲ. ಸ್ವಂತ ಮೇವಿತ್ತಿತ್ತಿಲ್ಲ, ಫೀಡನ್ನು ಕೊಡಲಿಲ್ಲ, ಮಿನರಲ್ಸ್ನ ಕೊಡಲಿಲ್ಲ. ಆ ಮಿನರಲ್ಸ್ ಕೊರತೆಯಿಂದ ಹಸು ಮಣ್ಣು ತಿನ್ನೋದನ್ನ ಸ್ಟಾರ್ಟ್ ಆಗಿಬಿಡ್ತು. ಹೊಟ್ಟೆ ಹಸಿವಿಂದ ಮಣ್ಣು ತಿನ್ನೋದನ್ನ ಸ್ಟಾರ್ಟ್ ಆಗಿಬಿಡ್ತು. ಕರು ಹಾಕಿದ್ದು 3 ತಿಂಗಳ ಗಂಟ ಮಣ್ಣು ತಿಂದು ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಡ್ತಿದ್ದ ಹಸು ಈಗ ಹಾಲ್ಗಿಲ್ ಏನೂ ಕೊಡ್ತಾ ಇಲ್ಲ. ಹಾಲೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವುದೇ 1 ಲೀಟ್ರ್ನೂ ಕೂಡ ಹಾಲು ಬರ್ತಾ ಇಲ್ಲ. ಹಾಲು ನಿಲ್ಲಿಸ್ಬಿಟ್ಟಿದ್ದಾರೆ. ಜಸ್ಟು ಹಸು ಮಾತ್ರ ಐತೆ. ಹಸು ತುಂಬಾ ವೀಕ್ ಆಗಿಬಿಟ್ಟೈತೆ. ಮೂಳೆಗಳು ನೀವೇ ನೋಡ್ತಾ ಇರ್ಬೋದು, ಮೂಳೆಗಳು ಎದ್ದು ಕಾಣಿಸ್ತದವೆ. ತುಂಬ ವೀಕ್ ಆಗಿರೋ ಹಸು. HF ಹಸು ತುಂಬಾ ಚೆನ್ನಾಗೈತೆ. ಓದನೇ ಸೋಲಲ್ಲಿ ಒಂದು ಟೈಮ್ಗೆ 10 ಲೀಟ್ರ್ ಹಾಲನ್ನು ಕೂಡ ಕೊಡುತ್ತೆ. ಈ ಸೋಲಲ್ಲಿ ರೆಡಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿನೂ ಕೂಡ ಕೊಡ್ಬೋದು. ರೆಡಿ ಆಗತ್ತೋ ಹಸು ಆಗಲ್ವೋ ದೇವ್ರಿಗೆ ಗೊತ್ತು. ಹಸು ಮಾತ್ರ ಅವರು ಕುಯ್ಯೋರಿಗೆ ಕೊಟ್ಬಿಡ್ತೀನಿ ಅಂತ ನಿರ್ಧಾರ ಮಾಡಿದರು. ನಾನು ಸಾಕೋರು ಇದ್ದರೆ ಯಾರಾದರೂ ತಗೊಂಡೋಗಿ ಸಾಕೊಳ್ಳಿ ಅಂತ ಆ ಉದ್ದೇಶದಿಂದ ಈ ಥರ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಕುಯ್ಯೋರು ಬಂದು ಒಳ್ಳೆ ಹಸು, ಒಂದು ಟೈಮ್ 10 ಲೀಟರ್ ಅಷ್ಟು ಹಾಲು ಕೊಡುತ್ತೆ. ಕರು ಹಾಕಿದ ನಂತರ ಈ ಹಸು ಬಂದು ಕರು ಹಾಕಿ ಈಗ 4 ತಿಂಗಳು ಕೂಡ ಆಗೈತೆ. 4 ತಿಂಗಳಲ್ಲಿ ಅವರು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ. 4 ತಿಂಗಳ ಹಿಂದ್ಗಡೆ ಕರು ಹಾಕಿದ ನಂತರ ಒಂದು ಟೈಮ್ 10 ಲೀಟರ್ ಹಾಲು ಪಕ್ಕ ಕೊಟ್ಟೈತೆ. ನಾನೇ ನೋಡಿದ್ದೀನಿ ಕಣ್ ಮುಂದೆ. ಮತ್ತೆ ಹಾಲಿನ ನರನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಯಾವ ತರ ಹಾಲಿನ ನರನು ಕೂಡ ರೈತ
ರೈತರ ಹತ್ರನೇ ಇರೋದು. ಆ ಗರುಡ ಮುಖನೂ ಕೂಡ ಈ ಹಸುನು ಕೂಡ ಎರಡನ್ನೂ ಕೂಡ ರೈತರ ಹತ್ರನೇ ಇರೋದು. ಬೇಕಾದರೆ ಡೈರೆಕ್ಟ್ ಹೋಗಿ ಆ ರೈತರ ಹತ್ರನೇ ಮಾತಾಡಿ ಎಷ್ಟು ಬೆಲೆ ಕೊಡ್ತಾರೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಆದಷ್ಟು ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ. ಬೇಕಾದರೆ ಹೋಗಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ಕೊಂಡು ಈ ಹಸುಗಳನ್ನ ಎರಡನ್ನೂ ಕೂಡ ತಗೊಳ್ಳಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಮತ್ತು ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿನೂ ಕೂಡ ಮಾಡ್ಕೋತೀನಿ ಫ್ರೆಂಡ್ಸ್.